ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ಪಶ್ಚಿಮದ ಭಾಗದ ಬಗ್ಗೆ ಕೂಲಂಕುಷವಾಗಿ ನಿವೇಶನಗಳ ಬಗ್ಗೆ ಹೇಳಿದ್ದೇನೆ. ಈಗ ಮುಂದೆ ಹೇಳುವುದೆಂದರೆ ಮನೆಯ ಕಂಪೌಂಡು ಯಾವ ರೀತಿ ಇರಬೇಕೆಂದು. ಈಗಾಗಲೇ ತಿಳಿಸಿರುವಂತೆ ತಾವು ದಿಕ್ಸೂಚಿಗೆ ಅನುಗುಣವಾಗಿ ಸ್ಥಳವನ್ನು ನಿವೇಶನವನ್ನು ಖರೀದಿ ಮಾಡದೇ ಇದ್ದರೆ, ಉದಾಹರಣೆಗೆ ಉತ್ತರ ಅಭಿಮುಖವಾಗಿರುವಂಥ ನಿವೇಶನವನ್ನು ಖರೀದಿ ಮಾಡಿದ್ದೇ ಆದರೆ ಅಲ್ಲಿ ಉತ್ತರದ ವಾಯು ನೋಟ ಅಂದರೆ 0 ಡಿಗ್ರಿಗಿಂತ 360 ಡಿಗ್ರಿಗಿಂತ ಮೈನಸ್ಸು ಅಂದರೆ ಒಳ್ಳೆತ್ತು ಅಂದರೆ 350 45 55 ಡಿಗ್ರಿವರೆಗೆ ಅದು ದಿಕ್ಸೂಚಿ ತೋರಿಸುತ್ತೆ ಎಂದರೆ ಅದು ಸಾಮಾನ್ಯವಾಗಿ ಉತ್ತರದ ವಾಯುನೋಟ ನಿವೇಶನವಾಗಿರುತ್ತದೆ. ಆವಾಗ ನೀವು ಅಲ್ಲಿ ಕಂಪೌಂಡು ನಿರ್ಮಿಸಿದ್ದೇ ಆದರೆ ಅಲ್ಲಿ ಏನಾಗುತ್ತದೆಂದರೆ ಅದು ನಿಮಗೆ ಕಂಪೌಂಡಿನ ಮುಖ್ಯವಾಗಿರೋ ಹೊರವು ನಡೆಯುವ ಕಾಲಕ್ಕೆ ಉತ್ತರದ ವಾಯು ನೋಟವನ್ನು ಬೀರುತ್ತದೆ. ಭಾಳ ಎಚ್ಚರಿಕೆಯಿಂದ ತಿಳಿದುಕೊಳ್ಳಿ. ನೀವು 350ರಿಂದ 45 345 55 ಡಿಗ್ರಿವರೆಗೆ ಆ ನೋಟವು ನಿವೇಶನದ ಸ್ಥಳವು ನೋಡುತ್ತೆ ಇತ್ತಂದರೆ ಆವಾಗ ನಿಮ್ಮ ಸ್ಥಳವು ಉತ್ತರದ ವಾಯುದ ನೋಟ ಬೀರಿ ಆ ಕಂಪೌಂಡು ತಮ್ಮದು ಹೊರ ನಡೆಯುವ ಕಾಲಕ್ಕೆ ಉತ್ತರದ ವಾಯು ನೋಟಕ್ಕಾಗುತ್ತದೆ. ಉತ್ತರದ ವಾಯು ನೋಟವೆಂದರೆ ಆ ಕಂಪೌಂಡಿನ ಗೇಟಿನಿಂದ ತಾವು ಹೊರಗಡೆ ಹೋಗುವ ಕಾಲಕ್ಕೆ ಅಪಶಕುನ, ಅಪಜಯ, ನಿಂದನೆ, ಸಾಲ ಸೂಲ ಮಾಡುವುದು, ಸಾಲ ಮಾಡಿದ್ದೇ ಆದರೆ ವಾಪೀಸ್ ಕೊಡುವಂಥ ಸ್ಥಿತಿಯೂ ಆಗದ ಕಾರಣ ಆ ಗೇಟಿನಿಂದ ತಾವು ಹೊರ ನಡೆದಿದ್ದಾದರೆ ಇನ್ನು ಅದರ ಬಗ್ಗೆ ಕೇಳದೆ ತೀರದು. ಹಾಗೆ ಅದೇ ರೀತಿ ಆ ಗೇಟಿನಿಂದ ಒಳಭಾಗಕ್ಕೆ ಬರುವ ಕಾಲಕ್ಕೆ ಅದು ನೋಡಿ ಸರಿಯಾಗಿ ದಿಕ್ಸೂಚಿಗನುಗುಣವಾಗಿ ಆಗ್ನೇಯ ನೋಟ ಬೀರುತ್ತದೆ. ಏನು ದಿಕ್ಸೂಚಿಗನುಗುಣವಾಗಿ 350 55 58 ಈ ರೀತಿ ನೋಟವಿದ್ದರೆ ಆ ನಿವೇಶನದಲ್ಲಿ ತಾವು ಕಂಪೌಂಡಿನ ಗೇಟು ನಿರ್ಮಿಸಿದ್ದೇ ಆದರೆ ಬಹಳ ದುಷ್ಪರಿಣಾಮವನ್ನು ಬೀರುತ್ತದೆ. ಅದಕ್ಕೆ ತಾವು ಮುಖ್ಯವಾಗಿ ಕಂಪೌಂಡ್ ಗೇಟನ್ನು ನಿರ್ಮಿಸುವ ಕಾಲಕ್ಕೆ ಮೂಲೆಯ ಮಟ್ಟವನ್ನು ನೋಡಿಕೊಂಡು ದಿಕ್ಸೂಚಿಗನುಗುಣವಾಗಿ ಮನೆಯು ಯಾವ ರೀತಿ ನೀವು ತಿದ್ದುಪಡಿ ಮಾಡಿಕೊಂಡು ದಿಕ್ಸೂಚಿಗನುಗುಣವಾಗಿ ಅಂದರೆ 5 ಡಿಗ್ರಿವರೆಗೆ ನೀವು ಮನೆಯನ್ನು ತಿರುಗಿಕೊಂಡಿರ್ತೀರೋ ಅದೇ ರೀತಿ ನೀವು ಕಂಪೌಂಡು ಸಹ ಅದೇ ರೀತಿ ತಿದ್ದಿಕೊಂಡು ಕಂಪೌಂಡ್ ವಾಲನ್ನು ನಿರ್ಮಿಸಬೇಕು. ಒಂದು ವೇಳೆ ನೀವು ಹಾಗೆ ನಿರ್ಮಿಸಿದ್ದೇ ಆದರೆ ಬಹಳ ದುಷ್ಪರಿಣಾಮ, ಕೆಟ್ಟ ಅಭಿಪ್ರಾಯ, ಅದರಲ್ಲಿ ವಾಸಿಸುವರು ಸರಿಯಾಗಿ ಜೀವಿಸೋದಕ್ಕೆ ಅಸಾಧ್ಯವಾದ ಮಾತು. ಯಾಕಂದರೆ ಹೊರ ನಡೆಯುವ ಕಾಲಕ್ಕೆ ಉತ್ತರ ವಾಯು, ಒಳ ಬರುವ ಕಾಲಕ್ಕೆ ಆಗ್ನೇಯ ನೋಟ. ಹೀಗಾಗಿ ಅದು ಏನಾಗುತ್ತದೆಂದರೆ ಯಾವುದೇ ಉಪದಿಕ್ಕುಗಳನ್ನು ನೋಡುತ್ತದೆ. ಯಾವುದೇ ಮನೆಯಾಗಲಿ, ಕಂಪೌಂಡ್ ಆಗಲಿ, ಮಂದಿರವಾಗಲಿ, ಅದು ಎಂಥದ್ದೇ ಆಗಿರಲಿ, ಯಾವುದೇ ಆಗಿರಲಿ ಅದು ಉಪದಿಕ್ಕುಗಳ ನೋಟ ಇರಬಾರದು. ಮನೆಯ ಬಾಗಿಲೇ ಆಗಲಿ, ಮನೆಯ ಕಂಪೌಂಡ್ ಆಗಲಿ, ಕಂಪೌಂಡಿನ ಗೇಟ್ ಆಗಲಿ ಆವಾಗ ಉಪದಿಕ್ಕದ ನೋಟ ಆಗಿ ಅಲ್ಲಿ ಒಳ ಬರುವ ಕಾಲಕ್ಕೆ ಆಗ್ನೇಯ ನೋಟ, ಹೊರ ಹೋಗುವ ಕಾಲಕ್ಕೆ ಉತ್ತರ ವಾಯುದ ನೋಟವಾಗಿ ನೀವು ಯಾವುದೇ ಥರದ ಒಳ ಹೋದರೂ ಅಷ್ಟೇ, ಹೊರ ಬರುವುದು ಅಷ್ಟೇ. ಹೊರ ಹೋಗುವ ಕಾಲಕ್ಕೆ ನೀವು ಒಯ್ದು ದುಡ್ಡು ಉಳಿಯುವುದಿಲ್ಲ, ಒಳ ಬಂದಾಗ ದುಡ್ಡು ತಂದರೂ ಇರುವುದಿಲ್ಲ. ಮನೆಯ ಒಳ ಭಾಗಕ್ಕೆ ನಡೆಯುವ ಕಾಲಕ್ಕೆ ಆಗ್ನೇಯ ಭಾಗದಲ್ಲಿ ನೀವು ಎಷ್ಟೇ ಜೇಬಿ ತುಂಬ ಚೀಲದ ತುಂಬ ದುಡ್ಡು ತಂದರೂ ಆಗ್ನೇಯ ನೋಟ ಇರುವಂಥ ಗೇಟಿನ ಮುಖಾಂತರ ಒಳ ಪ್ರವೇಶಿಸಿದರೆ ನೀವು ಅದೆಷ್ಟೇ ದುಡ್ಡು ಎಷ್ಟೇ ದುಡಿಮೆ ಹೊರಗಡೆಯಿಂದ ತಂದರೂ ಮನೆಗೆ ಬರುವ ಕಾಲಕ್ಕೆ ಆಗ್ನೇಯು ಅದು ಒಳ್ಳೆಯ ಕೆಟ್ಟ ಪರಿಣಾಮ ಬೀರಿ ಒಂದು ಹೇಳಬೇಕಂತಂದರೆ ಆಗ್ನೇಯ ಅಂದರೆ ಸುಡುವುದು ಅಂತಂದರೆ
ನೀವು ಅದೆಷ್ಟೇ ದುಡ್ಡು ಸಂಪಾದನೆ ಮಾಡಿ ತಂದರೂ ಅದು ಸುಟ್ಟು ಹಾಕುತ್ತದೆ ಒಳನೋಟದಲ್ಲಿ. ನೀವು ಮನೆಯಿಂದ ಹೊರ ನಡೆಯುವ ಕಾಲಕ್ಕೆ ಅದು ಎಷ್ಟೇ ದುಡ್ಡು ತೆಗೆದುಕೊಂಡು ಹೋದರೂ ನೀವು ಪುನಃ ಬರುವ ಕಾಲಕ್ಕೆ ನಿಮ್ಮ ಅಸಲು ದುಡ್ಡನ್ನು ತೆಗೆದುಕೊಂಡು ಬರುವುದಕ್ಕೆ ಅಸಾಧ್ಯವಾದ ಮಾತು. ನಿಮಗೆ ನೀವು ಯಾವುದೇ ಇನ್ವೆಸ್ಟ್ಮೆಂಟು ಹೂಡಿಕೆ ಮಾಡಿದರೂ ಅದರಲ್ಲಿ ಲಾಸ್. ಕೃಷಿಕನಾಗಿರಲಿ, ವ್ಯಾಪಾರದ ಉದ್ಯಮಿದಾರರಾಗಿರಲಿ, ಅಥವಾ ಒಂದು ಫ್ಯಾಕ್ಟ್ರಿಯ ಮಾಲೀಕನಾಗಿರಲಿ, ಒಂದು ಕಾರ್ಮಿಕನಾಗಿರಲಿ, ಅಥವಾ ಅವನು ಯಾವುದೇ ವ್ಯಾಪಾರ ಮಾಡುತ್ತಿದ್ದರು, ನೂರಾರು ವ್ಯಾಪಾರ, ಅದರ ಬಗ್ಗೆ ಕೂಲಂಕುಷವಾಗಿ ಹೇಳೋದಕ್ಕೆ ಅಸಾಧ್ಯವಾದ ಮಾತು. ಉದಾಹರಣೆಗೆ ಒಂದು 4 ಹೇಳಿದ್ದೇನೆ. ಈ ರೀತಿಯಾಗಿ ನಡೆಯುತ್ತವೆ. ಅದಕ್ಕೆ ತಾವು ದಿಕ್ಸೂಚಿಗನುಗುಣವಾಗಿ ಮೂಲೆಯ ಮಟ್ಟಕ್ಕೆ ಸರಿಯಾಗಿ ನಿರ್ಮಿಸಿಕೊಂಡು ಯಾವಾಗಲೂ ಉತ್ತರ ಈಶಾನ್ಯದಲ್ಲಿ 5% ವಾಲುವ ಹಾಗೆ ಮಾತ್ರ ಕಂಪೌಂಡ್ ನಿರ್ಮಿಸಿಕೊಳ್ಳಬೇಕು. 10% ಕಂಪೌಂಡಿನ ಗೇಟು ಎಂದೂ ವಾಲಬಾರದು. ಅಥವಾ 350% ಕಂಪೌಂಡಿನ ಗೇಟು ಎಲ್ಲಿ ಒಳ್ಳಬಾರದು. ಇದು ಭಾಳ ಜಾಗ್ರತೆ ವಹಿಸಿ ನೋಡಬೇಕು. ಕೆಲವೊಬ್ಬರು ಕಟ್ಟಡದ ಕಾರ್ಮಿಕರು ಉತ್ತರ ಈಶಾನ್ಯ ನೋಟವಿರಲೆಂದು 20-15 ಡಿಗ್ರಿವರೆಗೆ ಆ ಕಂಪೌಂಡಿನ ಗೇಟು ವಾಲಿಸಿ ಕಟ್ಟಿದಾಗ ನಮಗೆ ಅನಿಸುತ್ತದೆ ನಾವು ಉತ್ತರದ ಈಶಾನ್ಯದ ಗೇಟು ಇಟ್ಟಿದ್ದೇವೆಂದು. ಇಲ್ಲ, ಅದು ಬಹಳ ದುಷ್ಪರಿಣಾಮ ಬೀರುತ್ತದೆ. ಬಹಳ ಎಚ್ಚರಿಕೆಯಿಂದ ನೋಡಿ. ಯಾವಾಗಲೂ ಉತ್ತರ ಈಶಾನ್ಯ ಕೇವಲ 5-10%ಕ್ಕಿಂತ ಜಾಸ್ತಿ ಡಿಗ್ರಿ ನೋಡಿದ್ದೇ ಆದರೆ ಅದು ಬೇರೆ ಪರಿಣಾಮ ಬೀರುತ್ತದೆ. ಯಾಕಂದರೆ ಅದು ಎಲ್ಲ ಉಪದಿಕ್ಕುಗಳನ್ನು ನೋಡುವುದಕ್ಕೆ ಸ್ಟಾರ್ಟ್ ಮಾಡುತ್ತದೆ. ಉಪದಿಕ್ಕು ನಾವು ಒಳ ಹೋಗುವ ಕಾಲಕ್ಕೆ ಉಪದಿಕ್ಕು ನೋಡಿದ್ದೇ ಆದರೆ ಅದು ಎಂದೂ ಶುಭದಾಯಕವಾದ ಗೇಟು ಅಲ್ಲ. ಅದಕ್ಕೆ ತಾವು ಸರಿಯಾಗಿ 0ದಿಂದ 5 ಡಿಗ್ರಿವರೆಗೆ ಮಾತ್ರ ವಾಲುವಾಗೆ ಮನೆಯನ್ನಾಗಲಿ ಕಂಪೌಂಡ್ ಗೇಟ್ ಆಗಲಿ ಅಷ್ಟೇ ನಿರ್ಮಿಸಿಕೊಂಡಿದ್ದಾದರೆ ಅಲ್ಲಿ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ. ಭಾಳ ಎಚ್ಚರಿಕೆಯಿಂದ ನೋಡಿ. ತಾವು ದಿಕ್ಸೂಚಿಗನುಗುಣವಾಗಿ ರಸ್ತೆಯ ಅಭಿಮುಖವಾಗಿ ಇರಬೇಕು. ನಿವೇಶನವಾಗಲಿ, ಮನೆಯಾಗಲಿ, ಅಂಗಡಿಯಾಗಲಿ, ಶಾಪ್ ಆಗಲಿ, ಹೋಟೆಲ್ ಆಗಲಿ, ಯಾವುದೇ ಆಗಲಿ, ಕಟ್ಟಡ ಬಂದರೆ ಯಾವುದೇ ಕಟ್ಟಿಕೊಳ್ಳಬಹುದು. ನೀವು ಆ ಕಟ್ಟಡದಲ್ಲಿ ನಾನಾ ವಿಧವಾದ ವ್ಯಾಪಾರ ಮಾಡಬಹುದು, ನಿವೇಶನ ಮಾಡಬಹುದು, ಯಾವುದೇ ಮಾಡಬಹುದು. ಆದರೆ ಅಲ್ಲಿ ದಿಕ್ಸೂಚಿಗನುಗುಣವಾಗಿ 5 ಡಿಗ್ರಿಗಿಂತ ಅಲ್ಲಿ ವಾಲಬಾರದು. ಒಂದು ವೇಳೆ 5 ಡಿಗ್ರಿಗಿಂತ 10 ಡಿಗ್ರಿ ನೀವು ಕಟ್ಟಡ ನಿರ್ಮಿಸಿದ್ದೇ ಆಗಿದ್ದರೆ ಒಂದು ವೇಳೆ ಏನು ಮಾಡಬೇಕು ಅಂದರೆ ಅದಕ್ಕೆ ತಕ್ಕ ಸಲಹೆ ಅಂತಂದರೆ ನೀವು ಕಂಪೌಂಡಿನ ಗೇಟಿನಲ್ಲಿ ಯಾವಾಗಲೂ ಅದನ್ನು ದಿಕ್ಸೂಚಿಗೆ ಅನುಗುಣವಾಗಿ ಕಂಪೌಂಡಿನ ಗೇಟು ನಿರ್ಮಿಸಿಕೊಳ್ಳಬೇಕು. ಹೇಗೆಂದರೆ ಅಲ್ಲಿ ದಿಕ್ಸೂಚಿಗೆ ಅನುಗುಣವಾಗಿ ಉತ್ತರ ಈಶಾನ್ಯ ಭಾಳ ನೋಟ ಬೀರುತ್ತದೆಂದರೆ ಅದು ಏನಾಗುತ್ತದೆಂದರೆ ಅದು ನೈಋತ್ಯ ನೋಟವಾಗುತ್ತದೆ. 10 ಡಿಗ್ರಿ ನೋಡಿ, 10 ಡಿಗ್ರಿ ಅಂದರೆ 350 ಡಿಗ್ರಿ ಉತ್ತರದ ವಾಯು ನೋಟ ಇತ್ತು ಅಂದರೆ ಅದು ಕಂಪೌಂಡು. ಆವಾಗ ಅಲ್ಲಿ ಏನಾಗುತ್ತದೆಂದರೆ ಆ ಕಂಪೌಂಡಿನ ಗೇಟು ನೈಋತ್ಯದ ಭಾಗ ನೋಟವಿರುತ್ತದೆ. ಭಾಳ ಎಚ್ಚರದಿಂದ ನೋಡಿಕೊಳ್ಳಿ. ಇದು ಎಷ್ಟೋ ಜನರಿಗೂ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಒಂದು ವೇಳೆ ಉತ್ತರ ಈಶಾನ್ಯದ ನೋಟ ಇದ್ದಾಗ ಅಲ್ಲಿ ಏನಾಗುತ್ತದೆಂದರೆ ಉತ್ತರದ ಈಶಾನ್ಯ 5-10% ಜಾಸ್ತಿ ನೋಟ ಇತ್ತು ಅಂದರೆ ಅದು ನೈಋತ್ಯದ ನೋಟವಾಗುತ್ತದೆ. ಒಳಗೆ ಬರುವ ಕಾಲಕ್ಕೆ ಉತ್ತರ ಈಶಾನ್ಯದ 5%ಕ್ಕಿಂತ ಹೆಚ್ಚಾಗಿ 10% ಉತ್ತರ ಈಶಾನ್ಯ ನೋಡುತ್ತಾ ಇದ್ದೇ ಆದರೆ ಆ ಕಂಪೌಂಡಿನ ಗೇಟು ನೀವು ಮನೆಯ ಬರುವ ಕಾಲಕ್ಕೆ ಒಳ ಬರುವ ಕಾಲಕ್ಕೆ ನೈಋತ್ಯದ ದಿಕ್ಕಿನ ನಡಿಗೆ ಆಗುತ್ತದೆ. ಭಾಳ ಎಚ್ಚರದಿಂದ ನೋಡಿಕೊಳ್ಳಬೇಕು. ಇಲ್ಲಿ ತಾವು ಅಂದುಕೊಳ್ಳಬಹುದು ನಾವು ಉತ್ತರದ ಈಶಾನ್ಯ 10% ಇಟ್ಟಿದ್ದೇವೆಂದರೆ ನೀವು ಒಳನೋಟದಲ್ಲಿ ನಡೆಯುವ ಕಾಲಕ್ಕೆ 10 ಡಿಗ್ರಿ ವಾಲಿದ್ದೇ ಆದರೆ ಅದು ನೈಋತ್ಯದ ಗೇಟ್ ಆಗುತ್ತದೆ ಒಳನೋಟದಲ್ಲಿ.
ಆ, ಹೊರ ಹೋಗುವ ಕಾಲಕ್ಕೇನು 10 ಡಿಗ್ರಿ ಈಶಾನ್ಯ ಕಾಣಿಸಬಹುದು. ಆದರೆ ಈಶಾನ್ಯ ಎಂಬುದು ಎಷ್ಟರ ಮಟ್ಟಿಗೆ ಸುಖದಾಯಕ? ಕೇವಲ 0ರಿಂದ 5ರಿಂದ 6% ಡಿಗ್ರಿ ವಾಲಿದ್ದರೆ ಮಾತ್ರ ಅದು ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ. ಇಲ್ಲಂದರೆ ಕಂಪೌಂಡಿನ ಗೇಟು ನಿರ್ಮಿಸುವ ಕಾಲಕ್ಕೆ ನೀವು 10 ಡಿಗ್ರಿ ಒಳ್ಳೆಯದೇ ಆದರೆ ಆವಾಗ ಆ ಮನೆಯ ಮುಂಬಾಗಿಲು ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ, ಇಲ್ಲ ಅಂತೂ ಹೇಳುವುದಿಲ್ಲ. ಆದರೆ ಅದೇ ಕಂಪೌಂಡಿನ ಗೇಟು ಶುಭ ಫಲ ಕೊಡುವುದಿಲ್ಲ. ಯಾಕಂದರೆ ಅದು ನಾವು ಒಳನೋಟದಿಂದ ನಡೆಯುವ ಕಾಲಕ್ಕೆ ಏನಾಗುತ್ತದೆ, ನೈಋತ್ಯದ ನಡಿಗೆಯಾಗುತ್ತದೆ. ಕಂಪೌಂಡಿನ ಒಳ ಭಾಗಕ್ಕೆ ಕಾಲಿಟ್ಟ ತಕ್ಷಣ ಆ ಕಂಪೌಂಡಿನ ಗೇಟು ಯಾವಾಗಲೂ ನೈಋತ್ಯದ ನೋಟವಾಗುತ್ತದೆ. ಅದಕ್ಕೆ ತಾವು ದಿಕ್ಸೂಚಿಗನುಗುಣವಾಗಿ ರಸ್ತೆಯ ಅಭಿಮುಖವಾಗಿರಲಿ, ಏನು ನಿವೇಶನವಾಗಲಿ ಮಳಿಗೆಯಾಗಲಿ ಯಾವುದಾಗಲಿ, ಆದರೆ ದಿಕ್ಸೂಚಿ ಎಂದೂ ಬಿಟ್ಟು ನೀವು ಮನೆಯನ್ನು ಮಳಿಗೆಯನ್ನು ನಿರ್ಮಿಸಬಾರದು. ಮುಖ್ಯವಾದ ವಿಷಯ ಇದು. 100ಕ್ಕೆ 90% ಜನರಿಗೆ ಇದು ತಿಳಿದೇ ಇಲ್ಲ ಅಂತ ಹೇಳಬಹುದು. ಈ ದಿಕ್ಸೂಚಿ ಬಿಟ್ಟು ನೀವು ಮನೆಯನ್ನು, ಶಾಪನ್ನು, ಮಳಿಗೆಯನ್ನು ನಿರ್ಮಿಸಿದ್ದಾದರೆ ಅಲ್ಲಿ ಬಹಳ ತೊಂದರೆ ಅನುಭವಿಸುತ್ತೀರಿ. ಅದಕ್ಕೆ ಅದೇ ರೀತಿ ನೀವು ಉತ್ತರದ ವಾಯುದಲ್ಲಿ 350, 55, 56 ಡಿಗ್ರಿ ಅಲ್ಲಿ ವಾಲಿತ್ತು ಅಂದರೆ ಆವಾಗ ಅಲ್ಲಿ ಏನಾಗುತ್ತದೆಂದರೆ ಅದರ ನೋಟ, ಆ ಗೇಟಿನ ನೋಟ ಉತ್ತರದ ವಾಯು ನೋಟವಾಗಿ ಒಳಬರುತ್ತಾ ಏನಾಗುತ್ತದೆ, ಆಗ್ನೇಯ ನೋಟವಾಗಿ ಒಳಬರುವ ಕಾಲಕ್ಕೆ ಆಗ್ನೇಯ ನೋಟ ಯಾವುದು, ಕಂಪೌಂಡಿನ ಗೇಟು. ಹೊರ ಹೋಗುವ ಕಾಲಕ್ಕೆ ಉತ್ತರದ ವಾಯು ನೋಟ. ಹೀಗಾಗಿ ಅದು ಒಳಬರುವುದು ಶುಭವಿಲ್ಲ, ಹೊರಬರುವುದು ಶುಭವಿಲ್ಲ. ಅದಕ್ಕೆ ತಾವು 350 ಡಿಗ್ರಿ 60, 45 ಈ ಡಿಗ್ರಿ ಇರುವಂಥ ನಿವೇಶನದಲ್ಲಿ ಮನೆ ಕಟ್ಟುವ ಕಾಲಕ್ಕೆ, ಕಂಪೌಂಡ್ ಕಟ್ಟುವ ಕಾಲಕ್ಕೆ ಭಾಳ ಎಚ್ಚರ ವಹಿಸಿ ನೋಡಿ. 5 ಡಿಗ್ರಿ ಉತ್ತರ ಈಶಾನ್ಯಕ್ಕೆ ವಾಲುವ ಹಾಗೆ ಅಷ್ಟೇ ಮಾತ್ರ ಮೂಲೆಯ ಮಟ್ಟವನ್ನು ಹಾಕಿ ನೋಡಿಕೊಂಡು ಕಂಪೌಂಡು ನಿರ್ಮಿಸಬೇಕೆಂದು ನಾನು ಹೇಳುತ್ತೇನೆ. ನನ್ನ ಎಪಿಸೋಡು ಮುಗಿಸುವ ಮುನ್ನ ನಾನು ಕೇಳುವುದೇನೆಂದರೆ, ನನ್ನ ಎಪಿಸೋಡಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ಇದೇ ರೀತಿಯಾಗಿ ಕಾಮೆಂಟ್ಸ್ ಮಾಡಿ. ನೀವು ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ. ಅದೆಷ್ಟೋ ಜನರು ತಿಳಿದಿರುವುದಿಲ್ಲ, ಆದಷ್ಟು ಮಟ್ಟಿಗೆ ಸ್ವಲ್ಪವಾದರೂ ತಿಳಿದುಕೊಂಡರೆ ಮನೆಯು ಕಟ್ಟಡ ಕಟ್ಟುವ ಮುಂದಗಳಿಗೆ ಮುಖ್ಯವಾಗಿ ಕನಿಷ್ಠ ಒಂದು ಕಾಲು ಭಾಗವಾದರೂ, ಅಂದರೆ 100ಕ್ಕೆ 25% ಆದರೂ ಮನುಷ್ಯನಿಗೆ ವಾಸ್ತು ಬಗ್ಗೆ ತಿಳಿದಿರಬೇಕು. ಇಲ್ಲವೆಂದರೆ ಅವನು ಏನೂ ತಿಳಿಯದಿದ್ದರೆ ಆ ಕಟ್ಟಡದ ಕಾರ್ಮಿಕರು ಯಾವ ರೀತಿ ನಿರ್ಮಿಸುತ್ತಾರೆ ಅದೇ ರೀತಿ ಒಳ್ಳೆಯದಾಗಬಹುದು, ಕೆಟ್ಟದಾಗಬಹುದು. ಅದು ಗೃಹ ಪ್ರವೇಶ ಆದ ನಂತರ ತಮಗೆ ಅದರ ಪರಿಣಾಮ ಬೀರುತ್ತದೆ. ಇದು ಅದಕ್ಕೆ ದಿಕ್ಸೂಚಿಗನುಗುಣವಾಗಿ ಕಂಪೌಂಡನ್ನು ನಿರ್ಮಿಸಿಕೊಳ್ಳಬೇಕು. ಮುಂದಿನ ಎಪಿಸೋಡನ್ನು ನಾನು ಹೇಳುತ್ತಿದ್ದೇನೆ.